ರಾತ್ರೋರಾತ್ರಿ ಜಾಲಿ ರೈಡ್ಗೆ ಹೊರಡುವ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಾಗಿರಬೇಕು. ಏನಾದ್ರೂ ಯಾಮಾರಿದ್ರೆ ಯಮರಾಯ ನಿಮಗಾಗಿ ಕಾದು ಕುಳಿತಿರ್ತಾನೆ. ಹೀಗೆ ನೈಟ್ ರೈಡ್ಗೆ ತೆರಳಿದ್ದ ಯುವಕರು ನಿರ್ಲಕ್ಷ್ಯದ ಚಾಲನೆಗೆ ಮಸಣ ಸೇರಿದ್ದಾರೆ. ಈಗಿನ್ನು 22 ವರ್ಷದ ವಿದ್ಯಾರ್ಥಿಗಳು ಮನೆಗೆ ಮುದ್ದಿನ ಮಕ್ಕಳಾಗಿ ಪೋಷಕರ ಕನಸುಗಳಿಗೆ ಹೆಗಲಾಗಿದ್ದವರು. ಆದರೆ ಜಾಲಿ ನೈಟ್ ರೈಡ್ ಇಬ್ಬರನ್ನು ಮಸಣ ಸೇರಿಸಿ ಬಿಟ್ಟಿದೆ. ನಿನ್ನೆ ರಾತ್ರಿ T20 ವಿಶ್ವಕಪ್ ಫೈನಲ್ ಜೋಶ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ಜಾಲಿ ನೈಟ್ ರೈಡ್ಗೆ ತೆರಳಿ ಹೆದ್ದಾರಿಯ ಭೀಕರ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರು ಹೆದ್ದಾರಿಯಲ್ಲಿ ಕುಣಿಗಲ್ ಕಡೆ ಸಾಗುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳಾದ ಚಂದನ್ ಮತ್ತು ಮಹೇಶ್ ಮುಂದೆ ಸಾಗ್ತಾ ಇದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ರಭಸವಾಗಿ ಗುದ್ದಿದ್ದಾರೆ. ಅದರ ಪರಿಣಾಮ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ಅಪಘಾತದಲ್ಲಿ ಮೃತ ವಿದ್ಯಾರ್ಥಿಗಳು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳಾಗಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಅರ್ಧ ಗಂಟೆ ಹೊರಗೆ ಹೋಗಿ ಬರ್ತೀವಿ ಅಂತ ಹೇಳಿ ಮನೆ ಬಿಟ್ಟು ಹೊರಟ ಈ ಹುಡುಗರು ಜಾಲಿ ರೈಡ್ಗೆ ತೆರಳಿ ದುರ್ಮರಣಕ್ಕೀಡಾಗಿದ್ದಾರೆ. ರೈಡಿಂಗ್ ವೇಳೆ ಹೆಲ್ಮೆಟ್ ಜೊತೆಯಲ್ಲಿ ಇದ್ದರೂ ಅದನ್ನ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅತಿ ವೇಗವಾಗಿ ಸಂಚರಿಸಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಹೇಳತೀರದಾಗಿತ್ತು. ಅಪಘಾತ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಹೇಳಿ ಜಾಲಿಯಾಗಿ ನೈಟ್ ರೈಡ್ ತೆರಳಿದ್ದ ವಿದ್ಯಾರ್ಥಿಗಳು ಈ ರೀತಿ ಮಸಣ ಸೇರಿದ್ದು ದುರಂತವೇ ಸರಿ. ನಡೆದಿದೆ. ಅದರಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟರೆ, ಒಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಕಳೆದ ರಾತ್ರಿ ಜಾಲಿ ರೈಡ್ ಅಂದರೆ ಹೊಸ ಬೈಕ್ ತೊಗೊಂಡಿದ್ರು ಅನಿಸುತ್ತೆ. ಅವ್ರು ಕಳೆದ ರಾತ್ರಿ ಜಾಲಿ ರೈಡಿಗೆ ಬಂದಿರೋದು. ಬಂದು ಮುಂದೆ ಹೋಗ್ತದಂಥ ಟ್ರ್ಯಾಕ್ಟರ್ಗೆ ಹೋಗಿ ಹೊಡೆದಿರೋದ್ರಿಂದ ಒಬ್ಬ ಸ್ಥಳದಲ್ಲೇ ಮೃತಪಟ್ಟು ಇನ್ನೊಬ್ಬ ಆಸ್ಪತ್ರೆಯಲ್ಲಿ ಸತ್ತೋಗಿದ್ದಾನೆ. ಆ ಕೈಯಲ್ಲಿ ಹೆಲ್ಮೆಟ್ ಇದೆ. ಆ ಹೆಲ್ಮೆಟ್ ಅಟ್ಲೀಸ್ಟ್ ತಲೆಗೆ ಹಾಕ್ಕೊಂಡಿದ್ರೆ ಇವತ್ತು ಅವ್ರ ಪ್ರಾಣನಾದರೂ ಉಳಿತಾ ಇತ್ತು. ಎಷ್ಟೋ ಜನ ಯುವಕರು ಬೈಕ್ ಜೊತೆ ಹೆಲ್ಮೆಟ್ ಇರುತ್ತೆ, ಆದರೂ ತಲೆಗೆ ಹಾಕೋದಿಲ್ಲ. ಯಾಕೆಂದರೆ ಏನೋ ಒಂದು ಸ್ಟೈಲು ಹೇರಾಳಾಗ್ಬಿಡುತ್ತೆ ಅಂತನೋ ಅಥವಾ ಮತ್ತೊಂದು ಕಾರಣದಿಂದ ಅವ್ರೇನು ಮಾಡ್ತಾರೆ, ಕೈಯಲ್ಲಿ ಇದ್ದಿದ್ದ ಹೆಲ್ಮೆಟ್ನ ತಲೆಗೆ ಹಾಕ್ಕೊಳ್ಳಲ್ಲ. ಈ ಥರದ ಅನೇಕ ಘಟನೆಗಳು ನಡೆದು ಪ್ರಾಣನೇ ಕಳ್ಕೊಂಡಿದ್ದಾರೆ. ದಯಮಾಡಿ ನಾನು ಯುವಕರುಗಳದೊಂದು ಆ ಬೈಕಲ್ಲಿ ಕೈಯಲ್ಲಿ ಹಾಕ್ಕೊಂಡು ಓಡೋದು ಬದಲು ತಲೆಗೆ ಆ ಹೆಲ್ಮೆಟ್ ಹಾಕ್ಕೊಂಡ್ರೆ ಪ್ರಾಣನ ಉಳಿತದೆ. ಹಾಗೆ ನಮ್ಮ ರಸ್ತೆ ನಿಯಮನೂ ಸಹ ನಾವು ಪಾಲನೆ ಮಾಡ್ದಂಗೆ ಆಗುತ್ತೆ. ಈಗ ಶನಿವಾರ ಭಾನುವಾರ ಬಂತು ಅಂತಂದರೆ ರಜಾ ಇರುತ್ತೆ, ವೀಲಿಂಗ್ ಎಲ್ಲ ಮಾಡಿಕೊಂಡು ಓಡಾಡ್ತಾರೆ ಇಲ್ಲಿ. ಏಕೆಂದರೆ ಅದರಲ್ಲೂ ನೈಟ್ ಟೈಮು ರಾತ್ರಿ 10 ಗಂಟೆ ಆದಮೇಲೆ ವೀಲಿಂಗ್ ಮಾಡೋದೇ ಒಂದು ದೊಡ್ಡ ಕೆಲಸ. ಆ ಹೋಗೋರ್ಗು ಇವರು ಡಿಸ್ಟರ್ಬ್ ಆಗೋದ್ರಲ್ಲೇ ಪಕ್ಕ ಹೋಗೋವಂಥ ಸಹ ಪ್ರಯಾಣಿಕರು ಸಹ ಇವರು ತೊಂದರೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ತಪ್ಪು. ಯಾಕೆಂದರೆ ಅವ್ರಿಗೂ ತೊಂದರೆ ಆಗೋದ್ರ ಜೊತೆಗೆ ಅವರ ಜೊತೆಯಲ್ಲಿ ಟೂ ವೀಲರ್ ಆಗ್ಬೋದು ಅಥವಾ ದೊಡ್ಡ ವಾಹನಗಳಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ. ಈ ವೀಲಿಂಗ್ನ ಮೊದಲು ಸ್ಟಾಪ್ ಮಾಡಬೇಕು. ಅದಕ್ಕೆ ಪೊಲೀಸ್ನವರು ಸಹ ಒಂದು ಕಾರ್ಯಾಚರಣೆ ಮಾಡೋದ್ರ ಮೂಲಕ ಯುವಕರಲ್ಲೇ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು.